ಚಾನಲ್. ಇವತ್ತು ನಾನು ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ಹಾಗೆ ವ್ಲಾಗ್ನ ಮಾಡೋಣ ಅಂತೇಳಿ ಅಂದ್ಕೊಂಡೆ. ನಾವು ಯಾವ ರೀತಿ ರೆಡಿ ಮಾಡ್ತೀವಿ ಏನು ಅಂತೇಳಿ. ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡಲ್ಲ. ನಮ್ಮ ಅತ್ತೆ ಮನೇಲೇ ಪ್ರತಿ ವರ್ಷ ಮಾಡೋದು. ನಾವು ಅಲ್ಲಿಗೆ ಹೋಗ್ತೀವಿ ಯಾವಾಗಲೂ. 3 ಡೇಸಿಂದ ಚಕ್ಲಿ, ಕೋಡ್ಬಳೆ ಎಲ್ಲನೂ ರೆಡಿ ಮಾಡ್ತಾಯಿದ್ವಿ. ಸೊ ಅದನ್ನು ಯಾವುದೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇವತ್ತು ನೈಟೇ ನಾವು ಸ್ಯಾರಿ ಎಲ್ಲ ಹಾಕಿ ರೆಡಿ ಮಾಡ್ತೀವಿ ಲಕ್ಷ್ಮಿನ. ನಾಳೆ ಬೆಳಗ್ಗೆ ಪೂಜೆ ಬೇಗ ಮಾಡೋ ಥರ. ಸೊ ಬನ್ನಿ ಹಾಗೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಯಾವುದೋ ಪಾಪು ಬಂದು ಡಾಲ್ನ ಟಚ್ ಮಾಡ್ತು, ಅದು ಹಂಗೆ ಬಿದ್ದೋಯ್ತು. ಸೊ ಹಂಗೆ ವಿಡಿಯೋ ಎಂಡ್ ಮಾಡಿದೆ. ನಮ್ಮನೇಲಿ ನಾವು ಹಬ್ಬ ಸೆಲೆಬ್ರೇಟ್ ಮಾಡಲ್ಲ ಪ್ರತಿ ವರ್ಷವೂ ಅಷ್ಟೇ. ನಮ್ಮ ಅತ್ತೆ ಮನೇಲಿ ಯಾವಾಗಲೂ ಸೆಲೆಬ್ರೇಟ್ ಮಾಡೋದು. ಇದು ಆ್ಯಕ್ಚುಲಿ ನಮ್ಮ ಶಾಪ್ ರೋಡು. ಸೊ ಹಬ್ಬ ಅಂತ ಅಂದರೆ ನಿಮಗೆ ಗೊತ್ತಲ್ಲ, ಫುಲ್ಲು ಕ್ರೌಡು. ಅದು ನೋಡೋದಕ್ಕೆ ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ಜನಗಳೆಲ್ಲ ಎಷ್ಟು ಓಡಾಡ್ತಿದ್ದಾರೆ ಹಬ್ಬದ ಸಂಭ್ರಮದಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಬಳೆಗಳನ್ನೆಲ್ಲ ತೊಗೊತಾ ಇದ್ದಾರೆ. ಅಲ್ಲಿ ನೋಡಿ ಎಷ್ಟು ಕ್ರೌಡ್ ಇತ್ತು ಅಂದರೆ ಅವತ್ತು ನನಗೆ ಆ್ಯಕ್ಚುಲಿ ಶಾಪಲ್ಲಿ ಕಸ್ಟಮರ್ಸ್ ಇಲ್ಲ, ಬಟ್ಟೆ ಅಂಗಡೀಲಿ. ಸೊ ಹೊರ್ಗಡೆ ಫುಲ್ಲು ತರಕಾರಿ ಮತ್ತು ಹಣ್ಣುಗಳು, ಬಳೆಗಳು, ಬರೀ ಈ ಥರ. ಹಾಗೆ ನಾನು ನಮ್ಮ ಅತ್ತೆ ಮನೆಗೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೊರಟೆ. ಫುಲ್ಲು ಮಳೆ ಅವತ್ತು. ನೈಟು 10:30 ಏನೋ ಆಗಿತ್ತು. ಸೊ ಅಲ್ಲಿ ನಾನು ಹೋಗೋ ಅಷ್ಟೊತ್ತಿಗೆ ಫುಲ್ಲು ಮಳೆ ಬರ್ತಾಯಿತ್ತು. ಅದಾದಮೇಲೆ ನಾವು ನೈಟೇ ಆವಾಗಲೇ ಹೇಳಿದ್ನಲ್ಲ, ಸೊ ಒಬ್ಬಟ್ಟು ಎಲ್ಲನೂ ನಾವು ನೈಟೇ ರೆಡಿ ಮಾಡಿಡ್ತೀವಿ. ಹಾಗೆ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಥರ್ಮಾಕೋಲ್ ಶೀಟೆಲ್ಲ ನನ್ನ ತಮ್ಮ ಅಂಟಿಸಿಟ್ಟಿದ್ದ. ಅದಾದಮೇಲೆ ನಾನು ಒಬ್ಬಟ್ಟನ್ನ ಮಾಡಿ ಮತ್ತು ನಮ್ಮ ಅತ್ತೆ ಕರ್ಜಿಕಾಯಿ ಏನೋ ಮಾಡ್ತಾಯಿದ್ರು. ಸೊ ಅದೆಲ್ಲ ಆಯಿತು. ಟೋಟಲಾಗಿ ನಮ್ಮದು ತಿಂಡಿ ಅಂದರೆ ಅಡುಗೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಡೆಕೋರೇಷನ್ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ. ಟೈಮ್ ಆಲ್ರೆಡಿ 2 ಗಂಟೆ ಆಗೋಗಿತ್ತು. ನನ್ನ ಕಸಿನ್ ಅವಾಗಿನ್ನೂ ಸ್ನಾನ ಮಾಡ್ಕೊಂಡು ಬಂದಿದ್ಲು, ಯಾಕಂದರೆ ಸ್ಯಾರಿ ಪಿನ್ ಮಾಡಬೇಕು ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು. ಸೊ ಸ್ಯಾರಿ ಎಲ್ಲ ಪಿನ್ ಮಾಡಿಟ್ಟಿದ್ವಿ ಆಲ್ರೆಡಿ. ಬ್ಯಾಕ್ಗ್ರೌಂಡ್ ಡಿಸೈನ್ ಇವಾಗ ಸ್ಟಾರ್ಟ್ ಮಾಡಬೇಕಿತ್ತು, ಯಾವ ಥರ ಮಾಡೋದು ಅಂತ ಹೇಳಿ ನನ್ನ ತಮ್ಮ ಫುಲ್ಲು ತಲೆ ಕೆಡ್ಸ್ಕೊಂಡು ಸುಮ್ಮನೆ ಕೂತಿದ್ದ. ನೆಕ್ಸ್ಟು ಸ್ವಲ್ಪ ಯೂಟ್ಯೂಬಲ್ಲಿ ವೀಡಿಯೋಸ್ನೆಲ್ಲ ನೋಡಿ ನಾವು ಈ ರೀತಿ ಬ್ಯಾಕ್ಗ್ರೌಂಡ್ ಡಿಸೈನ್ನ ಮಾಡಿದ್ವಿ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು. ಸೊ ನೀವು ನೋಡ್ತಾ ಇರ್ಬೋದು, ಅದು ಒರ್ಜಿನಲ್ ಬಾಳೆ ಎಲೆ. ನಾವು ಅದಕ್ಕೆ ಗುಂಡು ಪಿನ್ ಹಾಕಿ ಸಿಕ್ಸಿದ್ದೀವಿ. ಈ ಕಡೆ ಅದೆಲ್ಲ ಪ್ಲಾಸ್ಟಿಕ್ ಫ್ಲವರ್ಸು, ಸೆಂಟ್ರಲ್ಲಿರೋದು ಮಾತ್ರ ಒರ್ಜಿನಲ್ಲು. ಬಟ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಿ ನೈಟೆಲ್ಲ ಮುಗಿಸ್ಕೊಂಡು ನಾನು ಬೆಳಿಗ್ಗೆ 6:30ಗೇನೋ ನಮ್ಮ ಮನೆಗೆ ಬಂದೆ. ಸೊ ನಮ್ಮ ಮನೇಲಿ ಹಬ್ಬ ಏನು ಸೆಲೆಬ್ರೇಟ್ ಮಾಡಲ್ಲ ಅಲ್ವಾ, ಅಟ್ಲೀಸ್ಟ್ ಪೂಜೆ ಮಾಡಬೇಕು. ನಾವು ಸಿಂಪಲ್ಲಾಗೆ ಪೂಜೆ ಮಾಡೋದು. ಈ ಥರ ನಾನು ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಅವಾಗಿನ್ನೂ ಮನೆ ಕ್ಲೀನ್ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನಮ್ಮ ಅತ್ತೆ ಮನೆಗೆ ಹೋಗಬೇಕಿತ್ತು. ಬೇಗ ಬಾ ಅಂತ ಹೇಳಿದರು. ಸೊ ನಾನು ಅಲ್ಲಿಂದ ಹೊರಟೆ. ಮಾರ್ನಿಂಗ್ ನಾವು ರಾತ್ರಿಗೆಲ್ಲ ರೆಡಿಯಾಗಿ ಮಲಗೋಷ್ಟೊತ್ತಿಗೆ 3:30 ಆಗೋಯಿತು. ಸೊ ಅಲ್ಲಿಂದ ನಾನು ಒಂದು 6:30ಗೇನೋ ನಮ್ಮ ಮನೆಗೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದು ಆರತಿ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ. ಇಲ್ಲಿಂದ ಬಂದ ತಕ್ಷಣ ನಮ್ಮ ಅತ್ತೆ ಸ್ವಲ್ಪ ಗರಿಕೆ ಹುಲ್ಲು ತೊಗೊಂಡು ಅಂತ ಹೇಳಿದ್ರು. ಸೊ ಅದನ್ನೇ ತೊಗೊಂಡು ಬರೋಣ ಅಂತ ಇಲ್ಲಿ ಪಾರ್ಕ್ ಇದೆ. ಸೊ ಪಾರ್ಕ್ ಹತ್ರ ಬಂದಿದ್ದೀನಿ. ಇದೆಲ್ಲೂ ಕಾಣಿಸ್ತಾ ಇಲ್ಲ, ನೋಡಬೇಕು ಗಾಯ್ಸ್. ಬನ್ನಿ ನೋಡೋಣ. ಅತ್ತೆ ಮನೇಲಿ ಪೂಜೆ ಮುಗಿಸ್ಕೊಂಡು ಸೊ ನಾನು ನಮ್ಮ ಮನೆಗೆ ಬಂದೆ. ಪಕ್ಕದ ಮನೆಯಲ್ಲೂ ಸಹ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅವರು ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ಅಲ್ಲಿಗೆ ಹೋದೆ. ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಅದಾದಮೇಲೆ ನಾನು ನಾಗರಬಾವಿಗೆ ಹೋಗಬೇಕಿತ್ತು ಆ್ಯಕ್ಚುಲಿ ನನ್ನ ಚಿಕ್ಕಮ್ಮನ ಮನೆಗೆ. ಸೊ ಅವರು ಬೈತಾಯಿದ್ರು ಬಂದೇ ಇಲ್ಲ ಅಂತೇಳಿ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋ ಹೊತ್ತಿಗೆ ನನಗೆ 8 o'clock ಆಗೋಯಿತು. ಯಾಕಂದರೆ ಮತ್ತೆ ಅಕ್ಕಪಕ್ಕದ ಮನೆಯವರೆಲ್ಲ ಅರಿಶಿನ ಕುಂಕುಮಕ್ಕೆ ಕರೀತಾಯಿದ್ರು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದೆ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಅವರು ಡೆಕೋರ್ ಮಾಡ್ತಾರೆ. ಸೊ ಚಿಕ್ಕಮ್ಮನ ಮನೆಗೆ ಆಂಟಿ ಮತ್ತು ಮಾಮನೂ ಸಹ ಬಂದಿದ್ದರು. ತುಂಬ ದಿವಸ ಆದಮೇಲೆ ಮೀಟ್ ಮಾಡಿದ್ದು. ಸೊ ಎಲ್ಲ ಮಾತಾಡಿಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ರು. ಪೂಜೆ ಎಲ್ಲ ಆಲ್ರೆಡಿ ಮುಗ್ದಿತ್ತು. ನಾನು ಹೋಗೋತ್ತಿಗೆ ತುಂಬ ಲೇಟ್ ಆಗಿತ್ತಲ್ವ. ಸೊ ಪೂಜೆ ಎಲ್ಲ ಮುಗಿಸಿ ಕೂತ್ಕೊಂಡಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ.